ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಕೆಲವರು ಜೀವಂತವಾಗಿರುವಾಗಲೇ ಇತಿಹಾಸವಾಗಿ ಬಿಡುತ್ತಾರೆ. ಕನ್ನಡ ಕಲಾ ಲೋಕದಲ್ಲಿ ಇಂತಹ ಒಬ್ಬ ಮಹಾನ್ ವ್ಯಕ್ತಿ ಶಂಕರ್ ನಾಗ್ ಅವರು ಕನ್ನಡ ಚಿತ್ರರಂಗದ ಮತ್ತು ರಂಗಭೂಮಿಯ ಅತ್ಯಂತ ಪ್ರತಿಭಾವಂತ ನಟ ನಿರ್ದೇಶಕರಲ್ಲಿ ಒಬ್ಬರು. 1980ರ ದಶಕದಲ್ಲೇ ಶಂಕರ್ ನಾಗ್ ಅವರು ಬೆಂಗಳೂರಿನ ಭವಿಷ್ಯದ ಸಂಚಾರ ಗಮನಿಸಿದ್ದರು. ನಗರ ವಿಸ್ತಾರವಾಗುತ್ತಿದ್ದಂತೆ ಟ್ರಾಫಿಕ್ ಹೆಚ್ಚಾಗುತ್ತದೆ ಎಂಬುದನ್ನು ಅವರು ಮೊದಲೇ ಅರ್ಥ ಮಾಡಿಕೊಂಡಿದ್ದರು. ಅದಕ್ಕೆ ಮೆಟ್ರೋ ಹೋಲುವ ವೇಗದ ಸಾರಿಗೆ ಬೇಕೆಂಬುದು ಅವರ ಆಲೋಚನೆಯಾಗಿತ್ತು. ಬೆಂಗಳೂರು ನಗರ ಹಾಗೂ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳನ್ನು ಸಿದ್ಧಪಡಿಸಿದ್ದರು ಹಾಗೂ ಸರ್ಕಾರದ ಮುಂದಿಟ್ಟು ಅದನ್ನು ಕಾರ್ಯರೂಪಕ್ಕೆ ತರಲು ಮುಂದಾಗಿದ್ದರು. ಅವರು ಸರ್ಕಾರಿ ಸಂಪರ್ಕಗಳು ಮತ್ತು ಸಾರ್ವಜನಿಕ ವೇದಿಕೆಗಳ ಮೂಲಕ ಬೆಂಗಳೂರಿಗಾಗಿ ಮೆಟ್ರೋ ರೈಲು ವ್ಯವಸ್ಥೆ ಅಗತ್ಯವಿದೆ ಎಂಬುದನ್ನು ನಿರಂತರವಾಗಿ ಹೇಳುತ್ತಿದ್ದರು. ವಿದೇಶಿ ನಗರಗಳ ಮೆಟ್ರೋ ಮಾದರಿಯ ಅಧ್ಯಯನ, ಬೆಂಗಳೂರಿಗೆ ಹೊಂದುವ ಯೋಜನೆಗಳ ಕಲ್ಪನೆ, ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಇವೆಲ್ಲವನ್ನು ಅವರು ಆಗಲೇ ಆರಂಭಿಸಿದ್ದರು. ಅಷ್ಟೇ ಅಲ್ಲದೆ ಅವರು ನಾಟಕ, ಸಂದರ್ಶನ, ಚರ್ಚೆಗಳ ಮೂಲಕ ನಗರ ಯೋಜನೆ ಮತ್ತು ಸಾರ್ವಜನಿಕ ಸಾರಿಗೆ ಕುರಿತು ಮಾತನಾಡುತ್ತಿದ್ದರು. ನಮ್ಮ ಮೆಟ್ರೋ ಆರಂಭವಾದಾಗ ಅನೇಕರಿಗೆ ನೆನಪಾದ ಹೆಸರೇ ಶಂಕರ್ ನಾಗ್ ಅವರದ್ದು. ಇದನ್ನೆಲ್ಲ ಮೊದಲು ಕನಸುಗೊಂಡವರು ನಮ್ಮ ಶಂಕರಣ್ಣ ಅನ್ನೋದು. ಇನ್ನು ಶಂಕರ್ ನಾಗ್ ಅವರ ಸಿನಿಮಾಗಳೇ ವಿಭಿನ್ನ. ಕೆಲವರು ಸಿನಿಮಾಗಳಲ್ಲಿ ನಟಿಸುತ್ತಾರೆ, ಕೆಲವರು ಸಿನಿಮಾಗಳ ಮೂಲಕ ಸಮಾಜವನ್ನೇ ಮಾತನಾಡಿಸುತ್ತಾರೆ. ಶಂಕರ್ ನಾಗ್ ಅಂತ ಒಬ್ಬ ಅಪರೂಪದ ವ್ಯಕ್ತಿ. ಅವರಿಗೆ ಯುವ ಜನರ ಬಗ್ಗೆ ಅಪಾರ ಕಾಳಜಿ ಇತ್ತು. ಉದ್ಯೋಗ ಸಮಸ್ಯೆ, ಸಮಾಜದ ಒತ್ತಡ, ವ್ಯವಸ್ಥೆಯ ವಿರುದ್ಧ ಪ್ರಶ್ನೆಗಳು ಇವುಗಳನ್ನು ಅವರು ಭಯವಿಲ್ಲದೆ ಕಥೆಗಳಲ್ಲಿ, ಸಿನಿಮಾ ಮೂಲಕ ತೋರಿಸುತ್ತಿದ್ದರು. ಶಂಕರ್ ನಾಗ್ ಅವರು ರಂಗಭೂಮಿಯಿಂದ ಬಂದವರು. ಅದಕ್ಕಾಗಿಯೇ ಸಂಭಾಷಣೆಗಳ ತೂಕ, ಪಾತ್ರಗಳ ಆಳ, ಅಭಿನಯಕ್ಕೆ ನೈಜತೆ ಎಲ್ಲವೂ ಅವರ ಸಿನಿಮಾದಲ್ಲಿ ಪ್ರತಿ ಪಾತ್ರವೂ ಜೀವಂತವಾಗಿರುತ್ತಿತ್ತು. ಟಿವಿ ಧಾರಾವಾಹಿಯಲ್ಲಿ ಮಾಲ್ಗುಡಿ ಡೇಸ್ ಅವರ ಬದುಕಿನಲ್ಲಿ ದೊಡ್ಡ ಮೈಲಿಗಲ್ಲಾಗಿತ್ತು. ಈ ಧಾರಾವಾಹಿ ರಾಷ್ಟ್ರ ಮಟ್ಟದಲ್ಲಿ ಅಪಾರ ಮೆಚ್ಚುಗೆ ಪಡೆದು ಶಂಕರ್ ನಾಗ್ ಅವರಿಗೆ ಭಾರತೀಯ ಮಟ್ಟದ ಖ್ಯಾತಿಯನ್ನು ತಂದುಕೊಟ್ಟಿತ್ತು. ಆಟೋ ರಾಜ, ಗೀತಾ, ಒಂದಾನೊಂದು ಕಾಲದಲ್ಲಿ, ಸೀತಾರಾಮು, ಸಾಂಗ್ಲಿಯಾನ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ಮಿಂಚಿನ ಓಟ ಹೀಗೆ 12 ವರ್ಷಗಳ ತಮ್ಮ ಸಿನಿ ಬದುಕಿನಲ್ಲಿ 80ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದರು. ಜೊತೆಗೆ 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 4 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, 2 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಶಂಕರ್ ನಾಗ್ ಅವರ ಪೂರ್ಣ ಹೆಸರು ಶಂಕರ ನಾಗರಕಟ್ಟೆ. ಇವರು ಹುಟ್ಟಿದ್ದು 9 ನವೆಂಬರ್ 1954ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ. ಇವರ ತಂದೆ ನಾಗರಕಟ್ಟೆ ರಾಮಚಂದ್ರರಾವ್, ತಾಯಿ ಶ್ರೀಮತಿ ರಾಧಾಬಾಯಿ. ಕನ್ನಡದ ಮತ್ತೊಬ್ಬ ಪ್ರಸಿದ್ಧ ನಟ ಅನಂತ್ ನಾಗ್, ಪ್ರೀತಿಯ ತಮ್ಮ ನಮ್ಮ ಶಂಕರ್ ನಾಗ್ ಅವರು. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಇವರು ಮೂಲತಃ ಕೊಂಕಣಿ ಭಾಷೆ ಮಾತನಾಡುತ್ತಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಬಳಿಯ ಶಿರಾಲಿ ಎಂಬ ಹಳ್ಳಿಯಲ್ಲಿ ನೆಲೆಸಿದ್ರು. ಅಲ್ಲಿಯೇ ಅವರ ಶಿಕ್ಷಣ ಮುಗಿಸಿ ಬಾಂಬೆಗೆ ಹೊರಟಿದರು. ಮರಾಠಿ ರಂಗಭೂಮಿಯತ್ತ ಆಕರ್ಷಿತರಾಗಿ ನಾಟಕ, ರಂಗಭೂಮಿ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಅವರ ಅಭ್ಯಾಸದ ಸಮಯದಲ್ಲಿ ಅರುಂಧತಿ ಅವರನ್ನು ಭೇಟಿಯಾಗಿ ನಂತರ ಮದುವೆಯೂ ಆದರು. ಚಿತ್ರರಂಗಕ್ಕೆ ಶಂಕರ್ ನಾಗ್ ಅವರ ಕೊಡುಗೆ ಅಪಾರ. ಆದರೆ ವಿಧಿ ಎಷ್ಟು ಕ್ರೂರ ಎಂದರೆ ಊಹಿಸಲು ಸಾಧ್ಯವಾಗದ ಒಂದು ಘಟನೆ ನಡೆದೇ ಹೋಯಿತು. ಸೆಪ್ಟೆಂಬರ್ 30, 1990ರಂದು ಶಂಕರ್ ನಾಗ್ ಕಾರು ಅಪಘಾತದಲ್ಲಿ ನಿಧನರಾಗಿದ್ದಾರೆ ಎಂಬ ಸುದ್ದಿ ರಾಜ್ಯಕ್ಕೆ ಬರಸಿಡಿಲಿನಂತೆ ಬಂದೆರಗಿತ್ತು. ದಾವಣಗೆರೆಯ ಆನಗೋಡು ಎಂಬಲ್ಲಿ ಜೋಕುಮಾರ ಸ್ವಾಮಿ ಚಿತ್ರದ ಮುಹೂರ್ತ ಇತ್ತು. ರಾತ್ರಿಯೇ ಬೆಂಗಳೂರಿನಿಂದ ಹೊರಟು ಬೆಳಿಗ್ಗೆ ಮುಹೂರ್ತದಲ್ಲಿ ಭಾಗಿಯಾಗಬೇಕು ಎಂದು ಶಂಕರ್ ನಾಗ್ ಹೊರಟಿದ್ದರು. ಅಣ್ಣ ಅನಂತ್ ನಾಗ್ ಅವರು ಈ ಸಮಯದಲ್ಲಿ ಬೇಡ ಎಂದರೂ ಕೇಳದೆ ತಮ್ಮ ಹೆಂಡತಿ ಅರುಂಧತಿ ನಾಗ್ ಮತ್ತು ಮಗಳು ಹಾಗೂ ಕಾರ್ ಡ್ರೈವರ್ ಜೊತೆ ಹೊರಟಿಯೇ ಬಿಟ್ಟಿದ್ದರು. ಆನಗೋಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಳಗಿನ ಜಾವ 3 ಗಂಟೆಯ ಸುಮಾರಿಗೆ ರಸ್ತೆಯಲ್ಲಿ ನಿಂತಿದ್ದ ಲಾರಿಗೆ ಕಾರು ಗುದ್ದಿದ್ದ ಪರಿಣಾಮ
ಸ್ಥಳದಲ್ಲಿಯೇ ಶಂಕರ್ನಾಗ್ ಹಾಗೂ ಡ್ರೈವರ್ ಕೊನೆಯುಸಿರೆಳೆದಿದ್ದರು. ಮಗಳು ಮತ್ತು ಅವರ ಪತ್ನಿ ಬದುಕುಳಿದರು. ಅಲ್ಲಿಂದ ಶಂಕರ್ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತರಲಾಯಿತು. ಅಂತಿಮ ದರ್ಶನದ ನಂತರ ವಿಲ್ಸನ್ ಗಾರ್ಡನ್ನಲ್ಲಿರುವ ಚಿತಾಗಾರದಲ್ಲಿ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡಲಾಯಿತು. ಇವರು ಬೆಂಗಳೂರಿನ ಅಭಿವೃದ್ಧಿ, ರಂಗಭೂಮಿಯ ಬೆಳವಣಿಗೆ ಮತ್ತು ಮೆಟ್ರೋ ಕಲ್ಪನೆಯ ಬಗ್ಗೆ ಆಳವಾಗಿ ಯೋಚಿಸಿದವರು. ಅದಕ್ಕಾಗಿಯೇ ನಗರದ ಮಧ್ಯಭಾಗದಲ್ಲಿ ಅಂದರೆ ಇಂದಿರಾನಗರದಲ್ಲಿ ಸ್ಮಾರಕವನ್ನು ಸ್ಥಾಪಿಸಲಾಗಿದೆ. ಅದು ಕಂಚಿನ ಪ್ರತಿಮೆ. ಇದು ಕೇವಲ ಪ್ರತಿಮೆಯಲ್ಲ, ಕನ್ನಡ ಕಲಾಲೋಕದ ಗೌರವ ಚಿಹ್ನೆ. ಅಭಿಮಾನಿಗಳು, ಕಲಾವಿದರು ಇಲ್ಲಿ ಬಂದು ಹೂ ಅರ್ಪಿಸಿ ಗೌರವ ಸಲ್ಲಿಸುತ್ತಾರೆ. ಅವರ ಜನ್ಮದಿನ ನವೆಂಬರ್ 9 ಮತ್ತು ಸ್ಮರಣಾ ದಿನ ಸೆಪ್ಟೆಂಬರ್ 30ರಂದು ವಿಶೇಷವಾಗಿ ನೆನಪಿಸಿಕೊಳ್ಳಲಾಗುತ್ತದೆ. ಇಲ್ಲಿ ಬೇಸರದ ಸಂಗತಿ ಏನೆಂದರೆ ಇದು ಕೇವಲ ಇಷ್ಟಕ್ಕೆ ಸೀಮಿತವಾಗಬಾರದು. ಸರ್ಕಾರ ಇಂತಹ ಕಲಾವಿದ ಹಾಗೂ ಆಲೋಚನಾ ಪ್ರತಿಭಾವಂತ ವ್ಯಕ್ತಿಯನ್ನು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿರಿಸುವ ಕೆಲಸ ಮಾಡಬೇಕು. ಶಂಕರ್ನಾಗ್ ಅವರ ಸ್ಮಾರಕವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ಮೂಲಕ ಗೌರವ ಸಲ್ಲಿಸಬೇಕು. ಕರಾಟೆ ಕಿಂಗ್, ಆಟೋ ರಾಜ ಶಂಕರಣ್ಣ ಅಭಿಮಾನಿಗಳ ಹೃದಯದಲ್ಲಿ ಎಂದೆಂದೂ ಜೀವಂತವಾಗಿಯೇ ಇರುತ್ತಾರೆ.